ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಂದನಂದು ವ್ಲಾಗ್ಸ್. ಈ ವಿಡಿಯೋದಲ್ಲಿ ನಾವು ಮಸಾಲ ಚಿತ್ರಾನ್ನ ಇವತ್ತು ಬ್ರೇಕ್ಫಾಸ್ಟ್ ಮಾಡ್ತಿದ್ವಿ. ಸೊ ಹಾಗೆ ರೆಸಿಪಿನ ಹಾಕೋಣ ಅಂತ ಅನ್ನಿಸ್ತು. ಸೊ ಹಾಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಮಸಾಲ ಚಿತ್ರಾನ್ನ ಅಂದರೆ ನಿಮಗೆ ಗೊತ್ತಿರ್ಬೋದು, ಇದನ್ನು ನಾವು ಖಾರ ರುಬ್ಬಿ ಮಾಡೋವಂಥದ್ದು. ಸೊ ಫಸ್ಟಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಂಬಿಡಿ. ಸೊ ಫಸ್ಟು ನಾವು ಖಾರ ರುಬ್ಬಲಿಕ್ಕೆ ಏನೇನು ತೊಗೊಳ್ಬೇಕು ಅಂತ ಹೇಳಿದ್ವಿ. ಸೊ ನಾವು ಇದರಲ್ಲಿ ತೆಂಗಿನಕಾಯಿ ತುರಿನ ರುಬ್ಬಲಿಕ್ಕೆ ತಗೊಳ್ತಿಲ್ಲ. ಜಸ್ಟ್ ಒಂದು 5 ಗ್ರೀನ್ ಚಿಲ್ಲಿ ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ, ಒಂದು 5-6 ಇಕ್ಲ ಬೆಳ್ಳುಳ್ಳಿ, ಹಾಗೆ 1 ಟೇಬಲ್ ಸ್ಪೂನ್ ಜೀರಿಗೆನ ತೊಗೊಂಡಿದ್ದೀವಿ. ಸೊ ಇದನ್ನು ಗ್ರೈಂಡ್ ಮಾಡಿ ಆಯಿತು ನೋಡಿ ಇವಾಗ. ಸೊ ನೀರನ್ನ ಆ್ಯಡ್ ಮಾಡಬೇಡಿ, ತುಂಬ ದಿನ ಇಟ್ಕೊಳ್ಳೋಕ್ಕಾಗಲ್ಲ. ಸೊ ನೆಕ್ಸ್ಟು ಒಂದು 5 to 6 ಟೇಬಲ್ ಸ್ಪೂನಷ್ಟು ಆಯಿಲ್ನ ತೊಗೊಂಡಿದ್ದೀನಿ. ಸೊ ಅದಾದಮೇಲೆ ನೆಕ್ಸ್ಟು ಒಂದು 1/2 ಟೇಬಲ್ ಸ್ಪೂನಷ್ಟು ಸಾಸಿವೆನ ತೊಗೊಳ್ತಿದ್ದೀನಿ. ಸೊ ನೆಕ್ಸ್ಟು ಕಡಲೆಬೇಳೆ 1 ಟೇಬಲ್ ಸ್ಪೂನಷ್ಟು, 1 ಅಥವಾ 1.5. ಸೊ ನೆಕ್ಸ್ಟು ನಿಮಗೆ ಎಷ್ಟು ಬೇಕಷ್ಟು ಶೇಂಗಾ ಬೀಜನ ಹಾಕ್ಕೊಳ್ಳಿ. ಸೊ ನಾವು ಎಷ್ಟು ತಿಂತೀವಿ ಅಷ್ಟು ಹಾಕ್ಕೊಂಡಿದ್ದೀನಿ. ಲೈಕ್ ನನಗಷ್ಟು ಇಷ್ಟ ಆಗಲ್ಲ ಶೇಂಗಾ ಬೀಜ ಅಂತ ಹೇಳಿ ನಾನು ಸ್ವಲ್ಪ ಹಾಕ್ಕೊಳ್ತಿದ್ದೀನಿ. ಸೊ ಶೇಂಗಾ ಬೀಜ ಮತ್ತು ಕಡಲೆಬೇಳೆನ ಬಾಡಿಸ್ಕೊಳ್ಳಿ ಎಣ್ಣೆಲಿ ನೀಟಾಗಿ. ಸೊ ಅದಾದಮೇಲೆ ನಾನು 1-2 ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ ಕರಿಬೇವು ತೊಗೊಂಡಿದ್ದೀನಿ. ಆ ಎರಡನ್ನೂ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದು ಗೋಲ್ಡನ್ ಯೆಲ್ಲೋ ಬರೋವರೆಗೆ ಚೆನ್ನಾಗಿ ಬಾಡಿಸ್ಕೊಳ್ಳಿ ಈರುಳ್ಳಿನ. ಸೊ ನಾನು ಈಗ ಇದನ್ನು ಬಾಡಿಸ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟು ಇದು ಬಾಡಿಸ್ಕೊಂಡಾದ್ಮೇಲೆ ನಾವು ಏನು ಗ್ರೈಂಡ್ ಮಾಡ್ಕೊಂಡಿದ್ವಿ ಮಸಾಲನ, ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಆ್ಯಡ್ ಮಾಡಿ ಆದಮೇಲೆ ಇದನ್ನು ಹಸಿ ವಾಸನೆ ಹೋಗೋವರೆಗೆ ನೀಟಾಗಿ ಬಾಡಿಸ್ಕೊಬೇಕು. ಸೊ ಕಾಯಿ ಹಾಕಿದರೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟು ನಾನು ಒಂದು 1/2 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ತಿದ್ದೀನಿ. ಸೊ ಟರ್ಮರಿಕ್ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಇಷ್ಟೇ ಇದಕ್ಕೆ ನಾವು ಹಾಕಲಿಕ್ಕೆ. ಸೊ ಇದಾದಮೇಲೆ ಗ್ಯಾಸ್ ಸ್ಟವ್ ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡಿ. ಸೊ ನೆಕ್ಸ್ಟು ನಾವು ಒಂದು ಕಡೆ ವೈಟ್ ರೈಸ್ನ, ತಣ್ಣಗಾಗಿರೋಂಥ ವೈಟ್ ರೈಸ್ನ ನಾವು ಹಾಕಿದ್ವಿ. ಸೊ ಅದನ್ನು ಆ್ಯಡ್ ಮಾಡಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಅದಾದಮೇಲೆ ಲೆಮನ್ ಜ್ಯೂಸನ್ನ ನಾವು ಸ್ಕ್ವೀಸ್ ಮಾಡಿಟ್ಟಿದ್ವಿ. ಸೊ ಅದನ್ನು ನಾವು ಎಷ್ಟು ಬೇಕು ಅಷ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಸೊ ನಾವಿಲ್ಲಿ 1 ಲೆಮನ್ನ ತೊಗೊಂಡಿದ್ದೀವಿ. ಸೊ 1 ಲೆಮನ್ ತೊಗೊಂಡು ನೆಕ್ಸ್ಟು ನಿಮಗೆ ಸ್ವಲ್ಪ ಕೊರಿಯಂಡರ್ ಹಾಕ್ಕೊಳ್ಳಿ. ಸೊ ನಾವು ಕೊರಿಯಂಡರ್ ಹಾಕೋದು ಮಿಸ್ ಮಾಡಿದ್ದೀನಿ ಇಲ್ಲಿ. ಸೊ ಹಾಗಾಗಿ ಅದು ಹಾಕ್ಕೊಂಡಾದ್ಮೇಲೆ ಸೊ ಚಿತ್ರಾನ್ನ, ಮಸಾಲ ಚಿತ್ರಾನ್ನ ರೆಡಿ ಆಯಿತು ನೋಡಿ. ಸೊ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಳಿ ಹೇಗಿತ್ತು ಅಂತ ಟೇಸ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಮನೇಲಿ ಇವತ್ತು ಮಸಾಲ ಚಿತ್ರಾನ್ನ ಮೊಸರನ್ನ ಬ್ರೇಕ್ಫಾಸ್ಟಿಗೆ ಮಾಡಿದ್ವಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.